ಕಾಣದ ಕೈಯಲ್ಲಿ ಗೊಂಬೆಯು ನೀನು, ಕಾಲದೆದುರಲ್ಲಿ ಕುರುಡನು ನೀನು. ಅರ್ಥವೇ ಆಗದ ಜಗದಲ್ಲಿ ಅರ್ಥವ ಹುಡುಕಿದೆ ನೀನಿಲ್ಲಿ. ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ. ಹಣೆಯ ಮೇಲೆ ಕೆತ್ತದ ಮೇಲೆ ತಿದ್ದೋರು ಯಾರಿಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಗೊತ್ತಾ ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಆದರೆ ಒಬ್ಬ ವ್ಯಕ್ತಿ ಹೋದ ಮೇಲೂ ಇಡೀ ರಾಜ್ಯವೇ ಅನಾಥ ಪ್ರಜ್ಞೆ ಅನುಭವಿಸುತ್ತೆ ಅಂದ್ರೆ ಅದು ಸಾಮಾನ್ಯ ವಿಷಯನ? ಶಾಕ್ ಆಗ್ತೀರಾ? ಅಂದು ಅಕ್ಟೋಬರ್ 29ರ ಕರಾಳ ಶುಕ್ರವಾರ. ಸೂರ್ಯ ಮುಳುಗುವ ಮುನ್ನವೇ ಕರ್ನಾಟಕದ ಮನೆಮಗ, ಕರುನಾಡ ರತ್ನ ನಮ್ಮನ್ನ ಅಗಲಿದ್ರು ಅನ್ನೋ ಸುದ್ದಿ ಕೇಳಿ ಕಲ್ಲು ಹೃದಯದವರು ಕೂಡ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ನೋಡಿ ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಅಂದ್ರೆ ಕೇವಲ ಒಬ್ಬ ನಟ ಅಲ್ಲ, ಅವರು ಒಂದು ಅದ್ಭುತ ಶಕ್ತಿ. ಅವರ ಆ ನಗು ಇದೆಯಲ್ಲ, ಎಂತಹ ನೋವಿದ್ದರೂ ಮರೆಸುವ ಶಕ್ತಿ ಅದಕ್ಕಿತ್ತು. ಇವತ್ತು ನಾವು ಅಪ್ಪುರವರ ಹುಟ್ಟಿನಿಂದ ಹಿಡಿದು ಅವರು ಬೆಳೆದ ರೀತಿ, ಅವರ ವೈಯಕ್ತಿಕ ಬದುಕಿನ ಏಳು ಬೀಳುಗಳ ಬಗ್ಗೆ ಅತ್ಯಂತ ವಿವರವಾಗಿ ಮಾತನಾಡೋಣ. ಕತೆ ಶುರುವಾಗೋದು 1975ರ ಮಾರ್ಚ್ 17ರಂದು. ಮದ್ರಾಸ್ನ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಿ ದಂಪತಿಗೆ 5ನೇ ಮಗುವಾಗಿ ಲೋಹಿತ್ ಜನಿಸಿದಾಗ ಅಣ್ಣವ್ರ ಕುಟುಂಬದಲ್ಲಿ ಒಂದು ಹೊಸ ಕಳೆ ಬಂದಿತ್ತು. ಆದರೆ ಆ ಮಗು ಮುಂದೆ ಅಪ್ಪು ಆಗಿ ಪವರ್ ಸ್ಟಾರ್ ಆಗಿ ಮಿಂಚುತ್ತೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ. ಇಲ್ಲಿ ನಾವು ಅಣ್ಣವ್ರ ಬಗ್ಗೆ ಮಾತನಾಡಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಯಾರು ಅಂತ ನಮಗೆ ಗೊತ್ತು. ಅವರು ಕನ್ನಡ ಚಿತ್ರರಂಗದ ಧ್ರುವತಾರೆ. ಅಪ್ಪು ಅವರಿಗೆ ಅಪ್ಪನೇ ಮೊದಲ ಗುರು, ಮೊದಲ ದೇವರು. ಅಣ್ಣವರು ಶೂಟಿಂಗ್ ಮುಗಿಸಿ ಮನೆಗೆ ಬಂದ ತಕ್ಷಣ ಅಪ್ಪುವನ್ನ ಎತ್ಕೊಂಡು ಮುದ್ದಾಡ್ತಿದ್ದ ಆ ಕ್ಷಣಗಳೇ ಅಪ್ಪು ಅವರ ವ್ಯಕ್ತಿತ್ವಕ್ಕೆ ಬುನಾದಿಯಾಗಿದ್ದು. ಅಣ್ಣವರು ತಮಗಿದ್ದ ಎಲ್ಲ ಸ್ಟಾರ್ಡಮ್ ಅನ್ನು ಮನೆಯಿಂದ ಆಚೆ ಬಿಟ್ಟು ಬರ್ತಿದ್ರು. ಮನೆಯಲ್ಲಿ ಅವರು ಕೇವಲ ಒಬ್ಬ ಪ್ರೀತಿಯ ತಂದೆಯಾಗಿದ್ರು. ಅಪ್ಪುರವರು ಬಾಲ್ಯದಲ್ಲಿ ತುಂಬಾ ತುಂಟನಾಗಿದ್ರಂತೆ, ಆದರೆ ತಂದೆಯ ಮುಂದೆ ಬಂದ್ರೆ ಸಾಕು ವಿನಯವಂತ ಮಗುವಾಗ್ಬಿಡ್ತಿದ್ರು. ಅಣ್ಣವರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ನಾವು ಅಭಿಮಾನಿಗಳ ದೇವರಲ್ಲ, ಅಭಿಮಾನಿಗಳೇ ನಮ್ಮ ದೇವರು ಅಂತ. ಈ ಸಾಲು ಅಪ್ಪುವಿನ ಮನಸ್ಸಿನಲ್ಲಿ ಎಷ್ಟು ಗಾಢವಾಗಿ ಇಳಿದಿತ್ತು ಅಂದ್ರೆ ಅವರ ಕೊನೆಯ ಉಸಿರಿರೋವರೆಗೂ ಇದನ್ನ ಪಾಲಿಸಿದ್ರು. ಇನ್ನು ಅಪ್ಪುರವರ ಕೆರಿಯರ್ ನೋಡಿ. ಅವರು ಕ್ಯಾಮರಾ ಮುಂದೆ ಬಂದಾಗ ಕೇವಲ 6 ತಿಂಗಳ ಮಗು. ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಅಣ್ಣವರ ಮಗನಾಗಿಯೇ ಅವರು ಕಾಣಿಸಿಕೊಂಡ್ರು. ಅಲ್ಲಿಂದ ಶುರುವಾದ ಈ ಬಾಲನಟನ ಚೈತ್ರ ಯಾತ್ರೆ ಬೆಟ್ಟದ ಸಿನಿಮಾದವರೆಗೆ ಬಂದು ನಿಂತಾಗ ಇಡೀ ಭಾರತವೇ ತಿರುಗಿ ನೋಡ್ತು. ಆ ಸಿನಿಮಾದಲ್ಲಿ ರಾಮು ಅನ್ನೋ ಬಡ ಹುಡುಗನ ಪಾತ್ರದಲ್ಲಿ ಅಪ್ಪು ನಟಿಸಿದ್ದನ್ನ ನೋಡಿ ಕಣ್ಣೀರು ಹಾಕದವರಿಲ್ಲ. ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನೋಡಿ ಸ್ನೇಹಿತರೆ. ಆ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಅಪ್ಪು ಬೆಟ್ಟ ಹತ್ತುವಾಗ ಕಾಲು ನೋವಿದ್ರು ಯಾರಿಗೂ ಹೇಳ್ತಿರ್ಲಿಲ್ವಂತೆ. ಅಷ್ಟು ಚಿಕ್ಕ ವಯಸ್ಸಲ್ಲೇ ಅವರಿಗೆ ಕೆಲಸದ ಬಗ್ಗೆ ಅಷ್ಟು ಶ್ರದ್ಧೆ ಇತ್ತು. ಅದರ ಪ್ರತಿಫಲವಾಗಿ ಅವರಿಗೆ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಪ್ರಶಸ್ತಿ ಬಂದಾಗ ಆ ಮಗು ಅಪ್ಪುಗೆ ಅದರ ಬೆಲೆಯೇ ಗೊತ್ತಿರಲಿಲ್ವಂತೆ. ಅವರು ಅದನ್ನ ಒಂದು ಆಟದ ಸಾಮಾನು ಅಂದುಕೊಂಡಿದ್ರಂತೆ. ಅಪ್ಪು ಬೆಳೆದು ದೊಡ್ಡವರಾದ ಮೇಲೆ ಸುಮಾರು 10 ವರ್ಷಗಳ ಕಾಲ ಸಿನಿಮಾದಿಂದ ದೂರ ಉಳಿದ್ರು. ಆ ಸಮಯದಲ್ಲಿ ಅವರು ಏನು ಮಾಡ್ತಿದ್ರು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅವರು ಆ ಸಮಯದಲ್ಲಿ ಬಿಸ್ನೆಸ್ ಕಲಿಯೋಕೆ ಶುರು ಮಾಡಿದ್ರು. ತಾಯಿಗೆ ಪ್ರೊಡಕ್ಷನ್ ಕೆಲಸದಲ್ಲಿ ಸಹಾಯ ಮಾಡ್ತಿದ್ರು. ಗ್ರಾನೈಟ್ ಬಿಸ್ನೆಸ್ ಮತ್ತು ಇದೇ ರೀತಿ ಹಲವಾರು ಬಿಸ್ನೆಸ್ ಶುರು ಮಾಡಿದ್ರು. ಯಾವುದೂ ಕೈ ಹಿಡಲಿಲ್ಲ. ಅದೇ ಸಮಯದಲ್ಲಿ ಅವರ ಜೀವನಕ್ಕೆ ಬಂದ ಪ್ರಮುಖ ವ್ಯಕ್ತಿ ಅಶ್ವಿನಿರವರು. ಅಶ್ವಿನಿರವರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಅಪ್ಪುವಿನ ಬದುಕಿಗೆ ಶಾಂತಿ ಮತ್ತು ಶಕ್ತಿ. ಅಶ್ವಿನಿರವರು ಒಬ್ಬ ಸಾಮಾನ್ಯ ಕುಟುಂಬದ ಹುಡುಗಿಯಾಗಿದ್ರು. ಅಪ್ಪುರವರ ಸರಳತೆಯನ್ನು ಕಂಡು ಅವರು ಇಷ್ಟಪಟ್ಟರು. ಇವರಿಬ್ಬರ ಮದುವೆ ನಡೆದ ರೀತಿ ಮತ್ತು ಅವರು ಸಂಸಾರ ನಡೆಸಿದ ರೀತಿ ಇವತ್ತಿನ ಕಾಲಕ್ಕೆ ದೊಡ್ಡ ಪಾಠ. ಅವರು ಅಪ್ಪುವಿನ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಂತರು. 2002ರಲ್ಲಿ ಅಪ್ಪು ಅನ್ನೋ ಸಿನಿಮಾದ ಮೂಲಕ ಅವರು ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಾಗ ಹೊಸ ಇತಿಹಾಸವೇ ಸೃಷ್ಟಿಯಾಯಿತು. ಆ ಸಿನಿಮಾದಲ್ಲಿ ಅವರ ಡ್ಯಾನ್ಸ್, ಆ ಫೈಟ್ ನೋಡಿ ಜನ ಹುಚ್ಚೆದ್ದು ಕುಣಿದ್ರು. ಕರ್ನಾಟಕಕ್ಕೆ ಒಬ್ಬ ಹೊಸ ಸೂಪರ್ ಸ್ಟಾರ್ ಸಿಕ್ಕಿದ್ದ ಸಂಭ್ರಮ ಎಲ್ಲೆಡೆ ಇತ್ತು. ಆ ಸಿನಿಮಾದಲ್ಲಿ ಅಪ್ಪು ಎಷ್ಟು ಎನರ್ಜೆಟಿಕ್ ಆಗಿದ್ರು ಅಂದ್ರೆ ಅಂದಿನಿಂದ ಇಂದಿನವರೆಗೂ ಪವರ್ ಸ್ಟಾರ್ ಅಂತಾನೆ ಕರೆಯಲಾಗುತ್ತೆ. ಅಭಿ, ವೀರ ಕನ್ನಡಿಗ, ಮೌರ್ಯ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳು ಬಂದವು. ಆದ್ರೆ ಅಪ್ಪುವಿಗೆ ಕೇವಲ ಮಾಸ್ ಸಿನಿಮಾಗಳು ಮಾಡೋದು ಇಷ್ಟವಿರಲಿಲ್ಲ. ಅವರಿಗೆ ಏನಾದರೂ ಹೊಸದು ಮಾಡಬೇಕು ಅನ್ನೋ ಹಂಬಲವಿತ್ತು. ಅದರ ಪ್ರತಿಫಲವಾಗಿ ಬಂದಿದ್ದೇ ಪೃಥ್ವಿ ಮತ್ತು ಪರಮಾತ್ಮ ಅಂತಹ ಸಿನಿಮಾಗಳು. ಅಪ್ಪುರವರ ವ್ಯಕ್ತಿತ್ವದ ಇನ್ನೊಂದು ಮುಖ ಅಂದ್ರೆ ಅವರ ಹಾಡುಗಾರಿಕೆ. ಅಣ್ಣವರಂತೆ ಇವರಿಗೂ ಕೂಡ ಶಾರದೆ ಒಲಿದಿದ್ಲು.
ಜೊತೆಯಲ್ಲಿ ಅಥವಾ ಗೆಳೆಯ ಹಾಡುಗಳನ್ನ ಅಪ್ಪು ಆಡಿದ ರೀತಿ ಕೇಳಿದ್ರೆ ನಿಮಗೆ ಅವರಲ್ಲಿ ಅಣ್ಣವರನ್ನೇ ಕಾಣಬಹುದು. ಅಪ್ಪುರವರಿಗೆ ಆಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕಾಗಿಯೇ ಅವರು ಎಷ್ಟೋ ಹೊಸ ಹೀರೋಗಳ ಸಿನಿಮಾಗಳಿಗೆ ಉಚಿತವಾಗಿಯೇ ಹಾಡಿ ಪ್ರೋತ್ಸಾಹ ನೀಡಿದ್ದಾರೆ. ಹಣ ತಗೊಳ್ಳದೆ ಅವರು ಮಾಡಿದ ಸಹಾಯಗಳು ಎಷ್ಟೋ ಇವೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಅಪ್ಪುರವರು ಕನ್ನಡದ ಕೋಟ್ಯಾಧಿಪತಿ ಶೋ ನಡೆಸಿಕೊಟ್ಟ ರೀತಿ ಇದೆಯಲ್ಲ, ಅದು ಅವರನ್ನ ಮನೆಗೂ ತಲುಪಿಸಿತು. ಒಬ್ಬ ದೊಡ್ಡ ಸ್ಟಾರ್ ಮನುಷ್ಯ ಸಾಮಾನ್ಯ ಜನರ ಮುಂದೆ ಕೂತು ಅವರ ಕಷ್ಟ ಸುಖವನ್ನ ಕೇಳೋದು ಇದೆಯಲ್ಲ, ಅದು ಅಪ್ಪುವಿನಿಂದ ಮಾತ್ರ ಸಾಧ್ಯವಿತ್ತು. ಅಲ್ಲಿ ಅವರು ತೋರುತ್ತಿದ್ದ ಆ ಮಗುತನದ ನಗು ಮತ್ತು ಆ ವಿನಯ ಎಲ್ಲರ ಹೃದಯವನ್ನ ಗೆದ್ದಿತ್ತು. ಈಗ ನಾವು ಅಪ್ಪುರವರ ಬದುಕಿನ ಅತ್ಯಂತ ರಹಸ್ಯ ಮತ್ತು ಪವಿತ್ರವಾದ ಭಾಗಕ್ಕೆ ಬರೋಣ. ಅದು ಅವರ ಸಮಾಜ ಸೇವೆ. ಸ್ನೇಹಿತರೆ, ಅಪ್ಪುರವರು ಸತ್ತ ಮೇಲೆ ನಮಗೆಲ್ಲ ಒಂದು ಶಾಕಿಂಗ್ ವಿಷಯ ಗೊತ್ತಾಯಿತು. ಅವರು ಸುಮಾರು 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು ಮತ್ತು 19 ಗೋಶಾಲೆಗಳನ್ನ ನಡೆಸುತ್ತಿದ್ರು. ಅಷ್ಟೇ ಅಲ್ಲ, ಸುಮಾರು 1800ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿ ವರ್ಷ ಹಣ ನೀಡ್ತಿದ್ರು. ಇದನ್ನೆಲ್ಲವನ್ನ ಅವರು ಎಲ್ಲಿಯೂ ಹೇಳ್ಕೊಂಡಿರಲಿಲ್ಲ. ಒಂದು ಕೈಗೆ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರದು ಅನ್ನೋದು ಅವರ ಪಾಲಿನ ಮಂತ್ರವಾಗಿತ್ತು. ಶಾಕ್ ಆಗುತ್ತೆ ಅಲ್ವಾ? ಇಷ್ಟೊಂದು ಕೆಲಸ ಮಾಡಿಯೂ ಅವರು ಎಷ್ಟು ಸಿಂಪಲ್ ಆಗಿ ಇರ್ತಿದ್ರು ಅಂದ್ರೆ ಯಾರಾದ್ರೂ ಅವರನ್ನ ನೋಡಿದ್ರೆ ಮುಜುಗರ ಪಡ್ಕೊಂತಿದ್ರು. ಇದೇ ನೋಡಿ ನಿಜವಾದ ರಾಜಕುಮಾರನ ಲಕ್ಷಣ. ಅವರು ಸತ್ತ ಮೇಲೂ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಮೂಲಕ 4 ಜನರ ಬದುಕಲ್ಲಿ ಬೆಳಕಾದರು. ಆ ವಿಧಿ ಎಷ್ಟು ಕ್ರೂರ ಅಂದ್ರೆ ಅಕ್ಟೋಬರ್ 29, 2021 ಆ ಕರಾಳ ದಿನದಂದು ಎಲ್ಲವನ್ನು ಕಿತ್ತುಕೊಂಡಿತ್ತು. ಅಂದು ಬೆಳಗ್ಗೆ ಜಿಮ್ ಮಾಡುತ್ತಿದ್ದಾಗ ಅಪ್ಪುವಿಗೆ ಸಣ್ಣದಾಗಿ ಎದೆನೋವು ಕಾಣಿಸಿಕೊಂಡಿತ್ತು. ಅವರು ಅಶ್ವಿನಿರವರ ಜೊತೆ ಕಾರಿನಲ್ಲಿ ಆಸ್ಪತ್ರೆಗೆ ಹೋಗುವಾಗಲೂ ನಗುತ್ತಲೇ ಇದ್ರಂತೆ. ಆದರೆ ಆಸ್ಪತ್ರೆ ತಲುಪುವಷ್ಟರಲ್ಲಿ ಅಪ್ಪುರವರ ಹೃದಯ ಬಡಿತ ನಿಂತು ಹೋಗಿತ್ತು. ಆ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿದಾಗ ಇಡೀ ಕರ್ನಾಟಕವೇ ಸ್ತಬ್ಧವಾಯಿತು. ಲಕ್ಷಾಂತರ ಜನ ರಸ್ತೆಗೆ ಬಂದರು. ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ಅಂದು ಕರ್ನಾಟಕದ ವಾತಾವರಣ ಹೇಗಿತ್ತು ಅಂದ್ರೆ ಮೋಡ ಕವಿದು ಮಳೆ ಹನಿಗಳು ಅಪ್ಪುವಿನ ಅಗಲಿಕೆಗೆ ಕಣ್ಣೀರು ಹಾಕಿದ್ವು ಅನ್ನೋ ಆಗಿತ್ತು. ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪುವಿನ ಪಾರ್ಥಿವ ಶರೀರ ಇಟ್ಟಾಗ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಎಲ್ಲರೂ ಅಪ್ಪು ಅಪ್ಪು ಅಂತ ಕಿರುಚುತ್ತಾ ಅಳುತ್ತಿದ್ರು. ಅಂದು ಕೇವಲ ಒಬ್ಬ ನಟನಿಗೆ ಸಲ್ಲಿಸಿದ್ದ ಗೌರವ ಅಲ್ಲ, ಅದು ಒಬ್ಬ ಪ್ರೀತಿಯ ಮಗನಿಗೆ, ಒಬ್ಬ ದೇವರಿಗೆ ಸಲ್ಲಿಸಿದ ಅರ್ಪಣೆ. ಅಪ್ಪುವನ್ನ ಮಣ್ಣು ಮಾಡುವಾಗ ಅಣ್ಣವರ ಪಕ್ಕದಲ್ಲೇ ಅವರಿಗೆ ಜಾಗ ನೀಡಲಾಯಿತು. ಇವತ್ತಿಗೂ ನೀವು ಕಂಠೀರವ ಸ್ಟುಡಿಯೋಗೆ ಹೋದ್ರೆ ಅಲ್ಲಿ ಜನರ ಸಾಲು ನಿಂತಿರುತ್ತೆ. ಅಪ್ಪು ಇಲ್ಲವಾಗಿ ಇಷ್ಟು ದಿನಗಳಾದ್ರೂ ಅವರ ನೆನಪು ಸ್ವಲ್ಪವೂ ಮಾಸಿಲ್ಲ. ಅವರ ಗಂಧದ ಗುಡಿ ಡಾಕ್ಯುಮೆಂಟರಿ ನೋಡಿ ನಮಗೆ ಅಪ್ಪು ಪ್ರಕೃತಿಯನ್ನ ಎಷ್ಟು ಪ್ರೀತಿಸುತ್ತಿದ್ರು ಅಂತ ಅರ್ಥವಾಗುತ್ತೆ. ಅವರು ಯಾವತ್ತೂ ತಾನು ಒಬ್ಬ ದೊಡ್ಡ ಸ್ಟಾರ್ ಅಂತ ತೋರಿಸಿಕೊಳ್ಳಲೇ ಇಲ್ಲ. ಕಾಡಿನಲ್ಲಿ ಅಲೆದಾಡುವಾಗ ಪ್ರಾಣಿಗಳ ಜೊತೆ ಇರುವಾಗ ಅವರು ಒಬ್ಬ ಮಗುವಿನಂತೆ ಸಂಭ್ರಮಿಸುತ್ತಿದ್ದರು. ಅಪ್ಪುವಿನ ಜೀವನ ನಮಗೆ ಕಲಿಸಿಕೊಡೋದು ಒಂದೇ, ಬದುಕು ತುಂಬಾ ಚಿಕ್ಕದು, ಇರುವಷ್ಟು ದಿನ ಎಲ್ಲರನ್ನು ಪ್ರೀತಿಸೋಣ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಣ ಅಂತ. ಅಪ್ಪು ಅವರ ಆ ನಗು, ಆ ವಿನಯ, ಆ ಶಿಸ್ತು ನಮ್ಮೆಲ್ಲರಿಗೂ ಸದಾ ಪ್ರೇರಣೆ. ಅವರು ಮಾಡಿದ ದಾನ ಧರ್ಮವನ್ನ ನಾವು ಮುಂದುವರಿಸೋಣ. ಪುನೀತ್ ರಾಜ್ಕುಮಾರ್ ಅನ್ನೋ ಹೆಸರು ಈ ಕರುನಾಡ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳಲ್ಲಿ ಇರುತ್ತೆ. ರಾಜಕುಮಾರ ಎಂದಿಗೂ ಅಮರ. ಅವರ ನೆನಪುಗಳು ನಮ್ಮ ಹೃದಯದಲ್ಲಿ ಸದಾ ಹಸಿರಾಗಿರುತ್ತೆ. ಇಂತಹ ಮಹಾನ್ ಚೇತನಕ್ಕೆ ನಮ್ಮೆಲ್ಲರ ಕೋಟಿ ನಮನಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.